ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ ಮಾಡುವಂಥ ನಾಯಕರುಗಳು ಜೊತೆಗೆ ರಾಜಕೀಯ ಪಕ್ಷದ ಮುಖಂಡರುಗಳು ಕೇಳ್ಕೊಳ್ಳಿ. ನಿಮ್ಮನ್ನು ಸಾಲುಗಟ್ಟಿ ನಿಲ್ಲಿಸಿ ಹೇಳ್ತಾ ಇದ್ದೀನಿ, ನೀವೇನೇನು ಕನ್ನಡಕ್ಕೆ ಸೇವೆ ಮಾಡಿದಿರಲ್ಲ ಅದಕ್ಕಿಂತ ಹೆಚ್ಚಿನ ಸೇವೆಯನ್ನು ಹಿರೇಮಗಳೂರು ಕಣ್ಣನ್ನು ಮಾಡಿದ್ದಾರೆ. ಕೋದಂಡರಾಮ ದೇವಸ್ಥಾನದ ಪೂಜೆ ಮಾಡ್ತಾ ಕನ್ನಡದಲ್ಲಿ ಪೂಜೆ ಅನ್ನುವಂಥ ಒಂದು ವ್ಯವಸ್ಥೆ ಇತ್ತಲ್ಲ, ಅದನ್ನು ತಂದಂಥವ್ರು ಯಾರು? ಇದೇ ಕಣ್ಣನ್. ಇವತ್ತು ಕಣ್ಣನಿಗಾಗಿರುವಂಥ ಅನ್ಯಾಯ ಕೇಳಿದ್ರೆ ನೀವು ಪೂಜೆ ಮಾಡುವಂಥವ್ರು ಎಲ್ಲರೂ ಕೂಡ ಕಣ್ಣು ಬಿಡಬೇಕು. ಚಿಕ್ಕಮಗಳೂರಿನ DC ತಹಶೀಲ್ದಾರ್ ಅವರೊಂದು ನೋಟಿಸ್ ಕೊಟ್ಟಿದ್ದಾರೆ, ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ದೇಗುಲದಿಂದ ಆದಾಯ ಕಡಿಮೆ ಆಗ್ತಾ ಇದೆ, ನಿಮ್ಮ ಸಂಬಳ ಜಾಸ್ತಿ ಇದೆ, ಅದಕ್ಕೋಸ್ಕರ ನೀವು ಸಂಬಳವನ್ನು ಪಡೆದಿರೋದು ಏನಿದೆಯಲ್ಲ 4,500 ರೂಪಾಯಿಗೆ 10 ವರ್ಷ ಸಂಬಳ ವಾಪಸ್ ಕೊಡಿ ಅಂತ. ನಾಚಿಕೆ ಆಗಬೇಕು ನಿಮಗೆ ನಿಜಕ್ಕೂ. ಶೇಮ್ ಇದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಈ ನೋಟಿಸ್ ನಿಮಗೆ ಹೇಗೆ ಅನ್ನಿಸ್ತು ಸರ್? ಇಲ್ಲ, ರಾಜ್ಯ ಸರ್ಕಾರ ಅನ್ನೋದಕ್ಕಿಂತಲೂ ಮುಜರಾಯಿ ಇಲಾಖೆಗಳ ಮೂಲಕ ದೇವಾಲಯಗಳನ್ನು ಸಂರಕ್ಷಿಸಿಕೊಳ್ಳುವ ಮತ್ತು ಈ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಆ ಒಂದು ಸಂಕಲ್ಪ ನಮ್ಮೆಲ್ಲರದ್ದು ಆಗಬೇಕು. 44 ವರ್ಷದಿಂದ ಕರ್ನಾಟಕದಲ್ಲಿ ಕನ್ನಡ ರಾಮನ ಗುಡಿಯಲ್ಲಿ ಕನ್ನಡ ಪೂಜಾರಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ನನಗೆ 2ನೇ ತಾರೀಕು 12ನೇ ತಿಂಗಳು 23ರಂದು ತಿಳುವಳಿಕೆಯ ಪತ್ರವನ್ನು ಕೊಟ್ಟಿದ್ದಾರೆ. 2012ನೇ ಇಸ್ವಿಯಿಂದ ಹಿಡಿದು 2023ರ ಇಸ್ವಿಯಲ್ಲಿ 2022ನೇ ಇಸ್ವಿಯವರೆಗೆ ನಿಮಗೆ ಕೊಟ್ಟಿರುವ 3,000 ರೂಪಾಯಿ ಸಂಬಳವನ್ನು ಆ ದೇವಾಲಯಕ್ಕೆ ಆದಾಯವಿಲ್ಲದಲೇ ಇರುವುದರಿಂದ ಮತ್ತು ಸಂಬಳವನ್ನು ನಿಗದಿ ಮಾಡಲಿಕ್ಕೆ ಸಾಧ್ಯವಿಲ್ಲದರಿಂದ 4,74,000 ರೂಪಾಯಿ ಇಲ್ಲಿವರೆಗೆ ಕೊಟ್ಟಿರುವ ನೀವು ಹಣವನ್ನು ಹಿಂತಿರುಗಿಸಿ ಮುಜರಾಯಿ ಇಲಾಖೆಗೆ ಕಟ್ಟಿ ಅಂತ ಕೊಟ್ಟಿದ್ದಾರೆ. ಇದು ತಿಳುವಳಿಕೆ ಪತ್ರ, ಈ ತಿಳಿಗೇಡಿಗಳು ಕೊಟ್ಟಿರುವಂಥ ಪತ್ರ ಅಂತ ಅನ್ಬೇಕು. ಇದನ್ನು ಸರ್ಕಾರ ತಕ್ಷಣ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಇದನ್ನು ವಾಪಸ್ ಪಡಿಬೇಕು. ಇಲ್ಲಾಂತಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಇದು.